ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಧೀಮಂತ ನಾಯಕ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಸಾರ್ಥಕ ಜೀವನದ ಅಂಗವಾಗಿ ಚಿತ್ರದುರ್ಗದಲ್ಲಿ ಆಯೋಜಿಸಿರುವ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇಂದು ಚಿತ್ರದುರ್ಗದತ್ತ ಪ್ರಯಾಣ ಬೆಳೆಸಿದರು. अमित शाह जी के, नरेंद्र मोदी जी के, भारतीय जनता पार्टी के, येडियुरप्पा जी के, नरेंद्र मोदी जी के, शाह जी के, नरेंद्र मोदी के, येडियुरप्पा जी के, अमित शाह जी. ಇಂದು ಸಂಜೆ ಚಿತ್ರದುರ್ಗಕ್ಕೆ ಆಗಮಿಸಲಿರುವ ಯಡಿಯೂರಪ್ಪನವರಿಗೆ ಅದ್ಧೂರಿ ಪುರಪ್ರವೇಶ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ರೈತ ಮೋರ್ಚಾ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕನನ್ನು ಬರಮಾಡಿಕೊಳ್ಳಲು ಮತ್ತು ಅಭಿನಂದಿಸಲು ಉತ್ಸಾಹದಿಂದ ಚಿತ್ರದುರ್ಗಕ್ಕೆ ತೆರಳಿದ್ದಾರೆ. सन्मान्य बीएस येडियुरप्पा जी के, सन्मान्य बीएस येडियुरप्पा जी के, अमित शाह जी के, नरेंद्र मोदी जी के, भारत माता के, भारतीय जनता पार्टी के. ಈ ಕುರಿತು ಮಾತನಾಡಿದ ರೈತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಅವರು, ರೈತಪರ ಹೋರಾಟಗಾರರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಸಾರ್ಥಕ ರಾಜಕೀಯ ಬದುಕಿನ ಸವಿನೆನಪಿಗಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಿರುವ ನಾವು ಇಂದು ಚಿತ್ರದುರ್ಗಕ್ಕೆ ತೆರಳಿ ಅವರ ಪುರಪ್ರವೇಶವನ್ನು ಸ್ವಾಗತಿಸಲಿದ್ದೇವೆ ಎಂದು ತಿಳಿಸಿದರು. ಮೇ 9ರಂದು ಬೆಳಗ್ಗೆ 11 ಗಂಟೆಗೆ ಚಿತ್ರದುರ್ಗದಲ್ಲಿ ಈ ಬೃಹತ್ ಅಭಿಮಾನೋತ್ಸವ ಸಮಾವೇಶ ನಡೆಯಲಿದ್ದು, ಮಂಡ್ಯ ಜಿಲ್ಲೆಯಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತಪರ ಹೋರಾಟಗಾರರು, ನಮ್ಮ ಬಿಜೆಪಿ ಕಂಡ ಅಪ್ರತಿಮ ನಾಯಕರಾದಂಥ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪಾಜಿಯವರ 50ನೇ ಸಾರ್ಥಕ ಜೀವನದ ಪ್ರಯುಕ್ತವಾಗಿ ಅಭಿನಂದನೋತ್ಸವವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆಯ ರೈತ ಮೋರ್ಚಾದ ವತಿಯಿಂದ ಇವತ್ತು ನೂರಾರು ಸಂಖ್ಯೆಯಲ್ಲಿ ಚಿತ್ರದುರ್ಗಕ್ಕೆ ನಾವಿವತ್ತು ಹೊರಟಿದ್ದೇವೆ. ಇವತ್ತು ಚಿತ್ರದುರ್ಗಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಪುರ ಪ್ರವೇಶವನ್ನು ಮಾಡಲಿದ್ದಾರೆ. ರೈತ ಮೋರ್ಚಾದ ವತಿಯಿಂದ ನಾವು ಇವತ್ತು ಅವರನ್ನು ಅಭಿನಂದಿಸಲಿಕ್ಕೆ, ಅವರನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ನೂರಾರು ಸಂಖ್ಯೆಯ ಕಾರ್ಯಕರ್ತರು ಇವತ್ತು ಚಿತ್ರದುರ್ಗಕ್ಕೆ ಹೊರಟಿದ್ದೇವೆ. ಅವರು ಮಾಡಿರ್ತಕ್ಕಂಥ ಸಾರ್ಥಕ ಜೀವನ, BJP ಕಟ್ಟಿದಂಥ ಜೀವನ ಅವರೆಲ್ಲವೂ ನಮಗೆ ಸ್ವಾಗತಾರ್ಹ. ಅವರ ಹಾಕೊಟ್ಟಂಥ ದಾರಿಯಲ್ಲಿ ನಾವು ಇವತ್ತು ನಡೆದಿದ್ದೇವೆ. ಅವರು ಮಾಡಿದಂಥ ಹೋರಾಟಗಳು, ಅವರ ಪಕ್ಷವನ್ನು ಕಟ್ಟಿದ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ, BJP ಸರ್ಕಾರ ಕರ್ನಾಟಕದಲ್ಲಿ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಅವರ ಶಿಷ್ಯಂದಿರಾಗಿ, ಕಾರ್ಯಕರ್ತರಾಗಿ ನಾವಿವತ್ತು ಸೇವೆಯನ್ನು ಮಾಡಿರೋದು ನಮ್ಗೆ ಸಂತೋಷದ ವಿಚಾರ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ನಾವೆಲ್ಲ ನೂರಾರು ಸಂಖ್ಯೆಯಲ್ಲಿ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಪುರಸಭೆ ಪ್ರವೇಶವನ್ನು ನಾವು ಸ್ವಾಗತಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ರೈತ ಮೋರ್ಚಾದ ವತಿಯಿಂದ ನಾವು ಇವತ್ತು ಭಾಗವಹಿಸ್ಲಿಕ್ಕೆ ಹೊರಟಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜವರೇಗೌಡ, ತಾಲೂಕು ಅಧ್ಯಕ್ಷರಾದ ಎಂಸಿ ವರದರಾಜು, ಬೇಳೂರು ಬೋಮೇಶ್, ವೈರಮುಡಿ, ಕೃಷ್ಣ ಹೆಮ್ಮಿಗೆ, ವಿನಯ್, ಸುರೇಶ್ ಕನ್ನಂಬಾಡಿ ಸೇರಿದಂತೆ ಇತರರು ಇದ್ದರು.